ಅಲ್ಲ ಗುರು, ಲೈಫಲ್ಲಿ ಗಿಲ್ಲಿಗಿರೋ ಕ್ರೇಜ್ ನೋಡಿದ್ರೆ ಪರವಾಗಿಲ್ಲ ಗುರು, ಟ್ಯಾಲೆಂಟ್ ಇದ್ದರೆ ಹೆಂಗಾರೋ ಬೆಳಿಬೋದು ಅಂತ ಒಂದು ಕಡೆ ಅನಿಸುತ್ತೆ. ಗಿಲ್ಲಿ ಟ್ಯಾಲೆಂಟ್ ಇತ್ತು ಬೆಳೆದ ಗುರು ಅಂತ. 26 ವರ್ಷ ಗುರು ಅವನಿಗೆ. ಒಂದು ಕಡೆ ಅನಿಸುತ್ತೆ ಗುರು, ನಾವು 26 ವರ್ಷಕ್ಕೆ ಏನು ದವಾಗ್ಲಿಲ್ವಲ್ಲ ಅಂತ. ಆ ಪ್ರೀತಿ ಅಭಿಮಾನ ಎಲ್ಲ ಜೆನ್ಯೂನಾಗಿ ಎಷ್ಟು ಸಿಗ್ತಾ ಇದೆ ಅಲ್ವಾ, ಹಂಗೆ ಹೇಳೋದು. ಈಗ ಏನಿಲ್ಲ ಅಂದರೆ 50 ಲಕ್ಷ ಸಿಕ್ಕಿದೆ ಗಿಲ್ಲಿಗೆ. 50 ಲಕ್ಷದಲ್ಲಿ ಟ್ಯಾಕ್ಸ್ ಎಲ್ಲ ಕಳೆದ್ರು 35 ಲಕ್ಷ ಅಂತ. ಮತ್ತು ಸುದೀಪ್ ಅವ್ರದ್ದು 10 ಲಕ್ಷ, ಅದೆಲ್ಲ ಟ್ಯಾಕ್ಸ್ ಕಳೆದು, ಮತ್ತು ಕಾರ್ದು ಸ್ವಲ್ಪ ಟ್ಯಾಕ್ಸ್ ಕಳೆದು, ಏನೇ ಆಗಲಿ ಒಂದು ಅಮೌಂಟ್ ಅಂತ ಸಿಗುತ್ತೆ ಗಿಲ್ಲಿಗೆ. ಸೊ ಇಷ್ಟು 26 ಈ ಏಜಲ್ಲಿ ಇಷ್ಟೊಂದು ಪ್ರೀತಿ ಅಭಿಮಾನ ಹೆಂಗೆ ತಗೋಬೇಕು ಅಂತ ಗೊತ್ತಾಗಿಲ್ಲ ಅಂದರು. ಟ್ಯಾಲೆಂಟೆಡ್ ಏನು 8-9 ವರ್ಷ ಎಫರ್ಟ್ ಹಾಕಿದ್ದಾರೆ, ಅದಕ್ಕೆ ಒಳ್ಳೆ ತಕ್ಕ ಪ್ರತಿಫಲ ಅಂತ ಹೇಳ್ಬೋದು. ಆ ಥರ ಭರ್ಜರಿ ಬ್ಯಾಚುಲರ್ಸ್ ಆಗಿರ್ಬೋದು, ಮತ್ತು ಡ್ಯಾನ್ಸ್ DKD ಆಗಿರ್ಬೋದು, ಅಲ್ಲೆಲ್ಲ ಎಂಟರ್ಟೈನ್ ಮಾಡಿ ಶಿವಣ್ಣ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಅನುಶ್ರೀ ಆಗಿರ್ಬೋದು, ಅವರೆಲ್ಲ ಸಪೋರ್ಟಿಂದ ಈ ಲೆವೆಲ್ಗೆ ಬಂದು ಡೆವಿಲ್ ಮೂವಿಲಿ ಚಾನ್ಸ್ ಸಿಕ್ಕಿ ಈಗ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜಲ್ಲಿ 3 ತಿಂಗಳು ಕಂಟಿನ್ಯೂಸ್ ಎಂಟರ್ಟೈನ್ ಮಾಡಿ ಈ 11 ಸೀಸನಲ್ಲೂ ತುಂಬ ಜನ ಎಲ್ಲ ಇಷ್ಟಪಟ್ಟಿದ್ರು. ಬಟ್ ಈ ಕ್ರೇಜ್ಗೆ ಗೆಲ್ಲಿಸ್ಬೇಕು ಅಂತ, ಅದರಲ್ಲೂ ಅಶ್ವಿನಿ ಮೇಡಮ್ನ ಯಾವಾಗ ಆಪೋಸಿಟ್ ಬಂದರು ಪಕ್ಕ ಒಂಥರ ಫಿಲಮ್ ರೀತಿ ಗಾಯ್ಸ್. ಯಾವ ಥರ ಈ ರಘು, ರಕ್ಷಿತಾ ಇವರೇ ಒಂದು ಗ್ಯಾಂಗ್ ಇದ್ದಂಗೆ, ಹೀರೋಗಳ ಗ್ಯಾಂಗು. ಅಶ್ವಿನಿ ಅವರು ಒಂಥರ ವಿಲನ್ ಇದ್ದಂಗೆ ನನಗೆ. ಎಲ್ಲರೂ ಅದನ್ನು ನೋಡಿ ಗೆಲ್ಲೇಬೇಕು ಅಂತ ಯಾವಾಗ ಅಶ್ವಿನಿ ಅವ್ರದ್ದು ಪ್ರಚಾರ ಜಾಸ್ತಿ ಆಯ್ತಾ ಬಂತು, ಆವಾಗ ಓನಾಗೆ ಎಲ್ಲ ಫೀಲ್ಡ್ಗೆ ಇಳಿದ್ಬಿಟ್ರು ಗಿಲ್ಲಿ ಗೆಲ್ಲಿಸ್ಲೇಬೇಕು ಅಂತ. ಆ ಲೆವೆಲ್ಗೆ ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟ ಗಿಲ್ಲಿ. ಸೊ ಈ ಸೀಸನ್ ಅಂತೂ ಪಕ್ಕ ಗಿಲ್ಲಿಗೆ ನನಗೆ ಕ್ರಿಯೇಟ್ ಆದ್ದು. ನೆಕ್ಸ್ಟ್ ಸೀಸನ್ಗೆ ಈ ಥರ ಇರುತ್ತೋ ಕ್ರೇಜ್ ಇಲ್ಲ ಗೊತ್ತಿಲ್ಲ ಗಾಯ್ಸ್. ಬಟ್ ಈ ಸೀಸನ್ ಅಂತೂ ಗಿಲ್ಲಿದು ಎಂಟರ್ಟೈನ್ಮೆಂಟ್ ಆಗಲಿ, ಆ ಕಾಮಿಡಿದಾಗಿರಲಿ, ಆ ಕಾವು ಅಂತ ಆ ಲವ್ ಜಾನರ್ ಆಗಿರಲಿ, ಮತ್ತು ರಘು ಅಂತ ಫ್ರೆಂಡ್ ಇದಾಗಿರಲಿ, ರಕ್ಷಿತನ ಜೊತೆ ಆಗಿರಲಿ, ಸಕ್ಕತ್ತಾಗಿದ್ದು ಗಾಯ್ಸ್. ನೋಡೋರಿಗೆ ಫುಲ್ ಎಂಟರ್ಟೈನ್ಮೆಂಟ್ ನೀಡಿದ. ಅದಕ್ಕೋಸ್ಕರ ಈ ಲೆವೆಲ್ಗೆ ಎಲ್ಲರೂ ಜನರು ಅವ್ರು ಇನ್ಸ್ಟಾಗ್ರಾಮಲ್ಲಿ ಅವರೇ ಆಗಿರ್ಬೋದು ಸಪೋರ್ಟ್ ಮಾಡಿ ಒಟ್ಟಿನಲ್ಲಿ ಗೆಲ್ಸಿದ್ರು. ಬಡವರು ಅಂತ ಹೇಳ್ಕ ಗೆದ್ರು ಅಂತ ಅಶ್ವಿನಿ ಮೇಡಮ್ ಹೇಳ್ತಾ ಇದ್ದಾರೆ. ಈಗ ಅವ್ರ ಫ್ಯಾಮಿಲಿಯಲ್ಲಿ ಕಷ್ಟ ಇದೆ ಗಾಯ್ಸ್, ನಿಜ. ಅವ್ರ ಫ್ಯಾಮಿಲಿದೆ, ಅಲ್ಲಿ ಹೋಗಿ ಇಂಟರ್ವ್ಯೂ ಮಾಡೋದಾಗಿರ್ಬೋದು, ಅದನ್ನೆಲ್ಲ ನೋಡೋಕೆ ಗೊತ್ತಾಗುತ್ತೆ. ಸೊ ಕಷ್ಟಪಟ್ಟಿದ್ದಾನೆ, ಅದು ಪ್ರತಿಫಲ ಅಂತ ಹೇಳ್ಬೋದು. ಒಂದು 7 ಇಯರ್ಸ್ ಏನು ಎಫರ್ಟ್ ಹಾಕಿದ್ದಾನೆ ಅದಕ್ಕೆ. ಒಟ್ಟಿನಲ್ಲಿ 50 ಲಕ್ಷ ಬಂತು. ಒಂದು ದೊಡ್ಡ ಕಾಂಪಿಟೇಷನ್ ಈ ಥರ ಮಿಡಲ್ ಕ್ಲಾಸ್ ಅವರು ಒಂಥರ ಗೋಲ್ ಇರುತ್ತೆ ನಮಗೂ ಕೂಡ, ನಾವು ಕೂಡ ಸಾಧನೆ ಮಾಡಬೇಕು ಅಂತ. ಆದರೂ ಗಿಲ್ಲಿದ್ದು ನೆಕ್ಸ್ಟ್ ಲೆವೆಲ್ಲು. ಈ ರೀತಿ ಅನ್ಎಕ್ಸ್ಪೆಕ್ಟೆಡ್, ಯಾರು ಹೊಂದ್ಕೊಂಡು ಇರಲಿಲ್ಲ ಇಷ್ಟು ಪ್ರೀತಿ ಈ ಸೀಸನ್ಗೆ ಸಿಗುತ್ತೆ ಅಂತ. ಹೋದ ಸರ್ ಹನುಮಂತ ಅವ್ರ ಸೀಸನ್ನೇ ಯಾವ ಲೆವೆಲ್ಗಿತ್ತು, ಬಟ್ ಇದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಗಿಲ್ಲಿ ಋಣನೆಲ್ಲ ತೀರ್ಸೋಕ್ಕೆ ಇನ್ನೊಂದು ಜನ್ಮ ಎತ್ತು ಬರಬೇಕು ಅನ್ನೋ ಗೊತ್ತಿಲ್ಲ. ಬಟ್ ಅವನ ಎಂಟರ್ಟೈನ್ ಮೂಲಕ ಎಲ್ಲರಿಗೂ ಈ ಜನ್ಮದಲ್ಲೇ ತೀರ್ಸೋಂಗಿದ್ದಾನೆ. ಅಷ್ಟು ನಗ್ಸ್ಬಿಟ್ಟಿದ್ದಾನೆ ತುಂಬ ಜನನ. ಅವ್ರದ್ದು ಚೇಷ್ಟೆ ಆಗಿರಲಿ, ರಕ್ಷಿತನ ಜೊತೆ, ರಘು ಅವ್ರ ಜೊತೆ, ಗಿಲ್ಲಿ, ಕಾವ್ಯನ ಜೊತೆ, ಆ ಗೆದ್ದ ಮೇಲೂ ಆ ಹೆಸರು ಬಿಟ್ಕೊಡ್ಲಿಲ್ಲ, ಅದನ್ನು ನೆನಪಿಸ್ಕೊಂಡ. ಅದಕ್ಕೂ ತುಂಬ ಜನಕ್ಕೆ ಇಷ್ಟ ಆಯಿತು. ಆದರೂ ಗಾಯ್ಸ್ ಈ ಸೀಸನ್ ಮಾತ್ರ ಯಾರು ಮರೆಯಲ್ಲ, ಆ ರೀತಿ ಗಿಲ್ಲಿ ಎಂಟರ್ಟೈನ್ ಮಾಡಿದ್ದಾನೆ. ಸೊ ಅದು ಮುಗೀತು. ನೆಕ್ಸ್ಟ್ ಏನಪ್ಪ ಅಂತ ತುಂಬ ಜನಕ್ಕೆ ಇದಾಗಿರ್ಬೋದು. ಸೀಸನ್ ಪ್ರತಿಯೊಂದು ಮುಗಿಯುತ್ತೆ. ಆ ನಡುವೆ ನಮ್ದೇನಿದೆ ಅದು ಹಾಗೆ ಆಗುತ್ತೆ. ನೋಡೋಣ, ಅದು ಸಿಕ್ಕಿದಾಗ ನೆಕ್ಸ್ಟ್ ಒಂದು ಕಡೆ ಟ್ರೈ ಮಾಡೋಣ. ಸೆಲ್ಫಿಗೆ ಬೆಂಗಳೂರು ಕಡೆ ಇದ್ರೆ ಅಲ್ಲ.